ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮತ್ತು ಮಾಜಿ ಇವತ್ತು ಒಟ್ಟಿಗೆ ನಿಮಗೆ ವೆಲ್ಕಮ್ ಹೇಳ್ತಾ ಇದ್ದೇವೆ. ಈದ್ ಮುಬಾರಕ್ ಗಾಯ್ಸ್, ಈದ್ ಮುಬಾರಕ್ ಎಲ್ರಿಗೂ. ಈ ಹಿಂದೆ ಮೇಕಪ್ ಇದು ಬಾಕ್ಸ್ ಇದೆ ನಮ್ಮದು, ಅದಕ್ಕೆ ಅದನ್ನು ತೋರಿಸೋದು, ಅದು ಕೊಡುವ ಅಂತ. ನಕ ನಕ ನಕ. ಸೊ ಗೈಸ್, ನೀವು ನೋಡಿರ್ಬೋದು, ನೋಡಿ ನಾನು ಆಗಲೇ ತೋರಿಸಿದೆ ನಿಮಗೆ ಮಾಜಿದ ಔಟ್ಫಿಟ್. ನಂದು ಔಟ್ಫಿಟ್ ಫುಲ್ ತೋರಿಸ್ತೇನೆ, ನಾನು ಮತ್ತೆ ತೋರಿಸ್ತೇನೆ ನಿಮಗೆ. ಈ ಈದ್ ಎಲ್ರಿಗೂ ಸುಖ ಸಂತೋಷ ನೆಮ್ಮದಿ ಕೊಡಲಿ ಅಂತ ನಾವೆಲ್ಲರೂ ದುವಾ ಮಾಡೋಣ ಅಲ್ಲಾಹನಲ್ಲಿ. ಸೊ ಗೈಸ್, ಎಲ್ರಿಗೂ ಈದ್ ಮುಬಾರಕ್ ಒನ್ಸ್ ಅಗೇನ್. ಚೆರ್ಪಿಟ್ಟಿಗ ಚೆರ್ಪು ನಾ ಮಾಜ್ರೆ ಔಟ್ಫಿಟ್ ಕಾಟ್, ಮಾಜ್ರೆ ಔಟ್ಫಿಟ್ ಕಾಟ್ ನಿಪಟರು. ಚೆರ್ಪಿಟ್ಗ ಅವನಿಗೆ ಪರ್ತಕೊಂಡು. ಸೊ ಗೈಸ್ ನೋಡಿ, ನನ್ನ ಫುಲ್ ಔಟ್ಫಿಟ್ ಈಗ ಕರೆಕ್ಟ್ ಕಾಣ್ತದ ಇಲ್ಲ ಗೊತ್ತಿಲ್ಲ ನೋಡಿ. ವೈಟ್ ಪ್ಯಾಂಟ್, ಸ್ಟ್ರೈಟ್ ಪ್ಯಾಂಟ್, ಫುಲ್ಲು ಸಿಂಪಲ್ ಓಕೆ. ಸೊ ಗೈಸ್, ಹಾಗೆ ಏನಿವತ್ತು ಸ್ಪೆಷಲ್ ನಿಮ್ಮ ಮನೆಯಲ್ಲಿ ಅಂತ ಎಲ್ಲ ಹೇಳಿ. ನಮ್ಮದೀಗ ನಾಷ್ಟಾಗಿ ಫ್ರೆಶ್ ಆಗಿ ನಾಷ್ಟಕ್ಕೆ ಅದೇ ಎಂಥ ದೋಸೆ ಮಾಡಿದ್ದೆ. ಹಾಗೆ ಯಾವತ್ತೂ ಇಡ್ಲಿ ಅದೆಲ್ಲ ಬೋರಿಂಗ್ ಆಗ್ತದೆ ಅಂತ ದೋಸೆ ಮಾಡಿದ್ದೆ. ಹಾಗೆ ಫ್ರೆಶ್ ಆಗಿ ಪೆರ್ನಾಲ್ ನಮಾಜ್ ಎಲ್ಲ ಆಗಿ ಈಗ ರೆಡಿ ಆಗಿದೆ, ಜಸ್ಟ್ ರೆಡಿ ಆದದಷ್ಟೇ. ಇನ್ನು ಮನೆಗೆ ಹೋಗಬೇಕು, ಅಲ್ಲಿ ಸೆಲೆಬ್ರೇಟ್ ಮಾಡೋದು. ಇಲ್ಲಿ ಯಾರು ಬರುವುದಿಲ್ಲ, ಹಾಗೆ ನಾವು ಈಗ ಒಂದು 11-12 ಆಗುವಾಗ ಹೋಗ್ತೇವೆ ಅಲ್ಲಿ ನಾವು ಸೆಲೆಬ್ರೇಟ್ ಮಾಡೋದು. ಆ್ಯಕ್ಚುಲಿ ನಮ್ಮ ಇದು ಇವತ್ತು ಹೇಗಿರ್ತದೆ, ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೇವೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡುವಲ್ವಾ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಹಾಗೆ ಎಲ್ರಿಗೂ ಶೇರ್ ಮಾಡಿ. ಸೊ ಗೈಸ್ ನೋಡಿ, ನಾವು ರೆಡಿಯಾಗಿದ್ದೇವೆ, ಇನ್ನು ಮನೆಗೆ ಹೊರಡೋದು. ಅಲ್ಲಿ ಏನೆಲ್ಲ ಸ್ಪೆಷಲ್ ಇರ್ತದೆ ಅಂತ ನಾನು ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡ್ತೇನೆ. ಓಕೆ, ಅವನಿಗೆ ನಿದ್ದೆ ಬರ್ತುಂಟು, ಹಾಗೆ ಹಠ ಮಾಡ್ತಿದ್ದಾನೆ. ಸೊ ಗೈಸ್, ಮನೆಗೆ ಹೊರಡ್ತಾ ಇದ್ದೇನೆ. ಆಯಿತು, ಲೇಟ್ ಆಯಿತು. ಇನ್ನು ಅಲ್ಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೇನೆ ಅಂತಲೇ ನಿಮಗೆ ಕೂಡ ತೋರಿಸ್ತೇನೆ. ಹಾಗೆ ಏನೆಲ್ಲ ಸ್ಪೆಷಲ್ ಮಾಡಿದ್ರಿ ಹಬ್ಬಕ್ಕೆ ಅಂತ ಹೇಳಿ ಕಮೆಂಟಲ್ಲಿ. ಓಕೆ, ಬೇಗ ಹೊರಡೋದು, ಆಲ್ರೆಡಿ ಲೇಟ್ ಆಯಿತು. 12 o'clock ಇಲ್ಲೇ ಆಯಿತು. ನಮ್ಮದು ಅರ್ಧ ಹಬ್ಬ ಇಲ್ಲೇ ಮನೆಯಲ್ಲೇ ಆಯಿತು, ಸೆಲೆಬ್ರೇಟ್ ಮಾಡಿ. ಓಕೆ, ಪೋಯ್. ಹಾಗೆ ಇವತ್ತು ಬೇರೆ ಪ್ಲ್ಯಾನ್ ಕೂಡ ಇದ್ದರೆ, ಆದರೆ ಅದು ಸಕ್ಸಸ್ ಆದರೆ ನಿಮ್ಮ ಹತ್ರ ಕೂಡ ತೋರಿಸ್ತೇನೆ. ಓಕೆ, ಬೇರೆ ಕಡೆ ಹೋಗೋ ಪ್ಲ್ಯಾನ್ ಕೂಡ ಇದೆ ನಮ್ಮದು. ನೋಡುವ, ಹೋದರೆ ತೋರಿಸ್ತೇನೆ ಅದು ನಿಮಗೆ. ನೋಡಿ, ರಿಲ್ಲನ್ ಔಟ್ಫಿಟ್ ನೋಡಿ, ಆಟ ಆಡ್ತಿದ್ದಾರೆ. ಮಾಜು ನನಗೆ ಕುಟ್ಟನ್ನ ನೋಡಿ. ಸ್ವಲ್ಪ ಸಿಂಪಲ್ ಆಗಿ ರೆಡಿಯಾಗಿದೆ. ಎಲ್ಲ ವಾಶ್ ಮಾಡಿ ಹಾಕಿದ್ದೆ, ಅದನ್ನು ತೆಗೆದು ಒಳಗಡೆ ಹಾಕಿ ಬಿಡುವ ಅಂತ. ಮತ್ತು ನಾವು ಬರೋದು ಹೇಳಲಿಕ್ಕಾಗೋದಿಲ್ಲ, ಇವತ್ತೇ ಬರುವುದಿಲ್ಲ, ಆದರೆ ನಾಳೆ ಅದೇ ಇವತ್ತೇ ಅಲ್ಲಿ ಫುಲ್ಲು ಆಚೆಲ್ಲ ಹೋಗ್ಲಿಕ್ಕೆ ಇರ್ತದಲ್ಲ, ಹಾಗೆ ಇವತ್ತೇ ಬರಲಿಕ್ಕೆ ಆಗೋದಿಲ್ಲ. ಹಾಗೆ ಎಲ್ಲ ಒಳಗಡೆ ಹಾಕಿ ಬಿಡು, ಮಳೆ ಬಂದರೆ ಎಲ್ಲ ಒದ್ದೆ ಆಗ್ತದಲ್ಲ. ಹಾಗೆ ಕಮೆಂಟಲ್ಲಿ ಹೇಳಿ ಯಾರೆಲ್ಲ ಯಾವುದ್ಯಾವುದು ಔಟ್ಫಿಟ್ ಎಲ್ಲ ತೆಗೆದಿದ್ರಿ ಅಂತೆಲ್ಲ. ಓ
ಸೊ ಗೈಸ್ ಅಮ್ಮ ಮನೆಗೆ ರೀಚ್ ಆದ್ವಿ ವೆಲ್ಕಮ್ ಡ್ರಿಂಕ್ ಎಲ್ಲ ಕೊಡ್ತದೆ, ನೀವು ನೋಡಿದ್ರಿ ವೆಲ್ಕಮ್ ಡ್ರಿಂಕ್ ಎಲ್ಲ. ಸೊ ಇಲ್ಲಿಂದ ಪ್ಲ್ಯಾನ್ ಎಲ್ಲಿಗೆ ಹೋಗೋದಂತ ನೋಡುವ. ಪೈನಾಪಲ್ ಮಾಡ್ರಿ, ಇಲ್ಲ ಬ್ಯಾಡ್ರಿ, ಬಾ 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 ಇಲ್ಲಿ ಬಾಣ ಬಾ. ಮೊಬೈಲ್ ನೋಡಿ ಗೈಸ್, ನನ್ನ ಮಗಳದು ಇದಾಯಿತು, ಎಲ್ಲ ಬೇರೆ ಬೇರೆ ತೆಗೆದು ಕೊಟ್ಟಿದ್ದಾಳೆ ಅಲ್ವಾ. ಸೊ ಗೈಸ್ ನೋಡಿ, ಕಬಾಬ್ ಆಗ್ತಿದೆ ಇವತ್ತು. ಗೀ ರೈಸ್ ಮತ್ತು ಮಟನ್ ಕರಿ. ಕಟ್ ಗೀ ರೈಸ್ ಕಟ್ ಮೇಲೆ ಸೊ ಗೈಸ್ ಇನ್ನು ಸ್ವಲ್ಪ ಲೇಜಿನೆಸ್ ಎಲ್ಲ ಆಯಿತು, ಇನ್ನು ಸ್ವಲ್ಪ ಕೂತ್ಕೊಂಡು ಮಲಗಿ ಎತ್ತು ಎಲ್ಲ ಆಯಿತು. ಈಗ ಸ್ವಲ್ಪ ರೆಡಿಯಾಗಿ ಮತ್ತೆ ಬರುವಾಗ ಅಂದರೆ ಕೂದಲು ಒದ್ದೆ ಇತ್ತು, ಹಾಗೆ ಏನು ಹೇರ್ ಸ್ಟೈಲ್ ಮಾಡಿರಲಿಲ್ಲ. ಈಗ ಒಂದು ಸಿಂಪಲ್ ಹೇರ್ ಸ್ಟೈಲ್ ಮಾಡಿದೆ. ಹಾಗೆ ಇನ್ನಿಲ್ಲಿ ಊಟ ಮಾಡಿಕೊಂಡು ಇವತ್ತು ಸಿಂಪಲ್ ಇದೆ ಅಂತ ಹೇಳ್ಬೋದು. ಚೆಂದ ಬಂದರು. ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿ ಇನ್ನು ಅಕ್ಕನ ಮನೆಗೆ ಹೋಗೋದಂತ. ನನ್ನ ಎಲ್ಡರ್ ಸಿಸ್ಟರ್ ಎಲ್ಲ ಹಾಕ್ತೇನೆ ನಾನು. ಎಲ್ಡರ್ ಸಿಸ್ಟರ್ ಇದ್ದಾನಲ್ಲ, ಅವ್ರ ಮನೆಗೆ ಹೋಗ್ತಿದ್ದೇನೆ. ಸೊ ಅಲ್ಲಿ ಏನೆಲ್ಲ ಗಮ್ಮತ್ತಿದೆ ನಮಗೆ ಈದಂದರೆ ತಿನ್ನೋದೇ. ಸೊ ಹಾಗೆ ನಿಮ್ಮ ಮನೆ ರಿಲೇಟಿವ್ ಮನೆಗೆಲ್ಲ ಹೋಗಬೇಕು. ಅಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ಅಂತ ನಿಮಗೆ ತೋರಿಸ್ತೀನಿ. ಓಕೆ, ಮೇಲೆ ತೋರಿಸ್ಬೋ ನೋಡಿ ನಿಮ್ಗೇನಾದರೂ ಮೇಕಪ್ ಆರ್ಟಿಸ್ಟ್ ಬೇಕಿದ್ರೆ ಕೇಳಿ, ನನ್ನ ಸಿಸ್ಟರ್ ಮಾಡ್ತಾಳೆ, ಯಂಗರ್ ಸಿಸ್ಟರ್. ನಾನು ಒಂದು ಫ್ಯಾನ್ಸಿಗೇನೆ ಒಂದು 1000 ಜಾಸ್ತಿ ಖರ್ಚು ಮಾಡಿದ್ದೇನೆ. ಆದರೆ ಇಲ್ಲಿಗೆ ಬರುವಾಗ ಎಲ್ಲ ಮತ್ತೆ ಬಿಟ್ಟಿದ್ದೇನೆ. ಅಂದರೆ ಕೂದಲು ಒದ್ದೈತಲ್ಲ, ಮನೆಗೆ ಹೋಗಿ ಹೇರ್ ಸ್ಟೈಲ್ ಮಾಡುವ ಅಂತ ಬಂದದ್ದು. ಹಾಗೆಯೇ ನೋಡಿದರೆ ರಬ್ಬರ್ ಬ್ಯಾಂಡೇ ತರಲಿಲ್ಲ. ಹಾಗೆ ಇದೊಂದು ತಂಗಿ ಹತ್ರ ಕೇಳಿ ಹಾಕಿಸ್ಕೊಂಡೆ, ಅದು ಸೂಟೇ ಆಗ್ತಿಲ್ಲ. ಓಕೆ, ಇರಲಿ, ಎಂತ ಮಾಡೋದು, ಮರವು ಸ್ವಲ್ಪ ಜಾಸ್ತಿ ಅಲ್ಲ. ಜೋರ್ ಮಳೆ ಬರ್ತಾ ಉಂಟು. ಇಷ್ಟ ಅವಳಿಗೆ ಒಳ್ಳೆ ಬಿಸಿಲಿತ್ತಲ್ಲ. ನಿಲ್ಲಿ ಬಂಡೆ. ಓನ್ ಸೀದಾ ಮಾಮಿರೋಡ ಬೋಯ ಮಸಾಲೆ ನಾವಿಲ್ಲಿ ರೀಚ್ ಆದ್ವಿ. ನಾವು ಎಲ್ಲಿಗೆಲ್ಲ ಹೋಗ್ಲಿಕ್ಕಿದೆ ಅಂತ. ಈಗ ನಾವು ಘಾಟಿಗೆ ಹೋಗ್ಲಿಕ್ಕೆ ಉಂಟು. ಘಾಟಿಗೆ ಮೇನ್ ಕುಕ್ಕು. ಎಂದ್ರೆ ಇದು ಇದು ಮಟನ್ ಕರಿ, ಚಿಕನ್ ಕರಿ. ಸೊ ಗೈಸ್ ನೋಡಿದ್ರಲ್ಲ,
ಸಿಸ್ಟರ್ ಮನೆಯಲ್ಲಿ ಏನೆಲ್ಲ ಇವತ್ತು ಸ್ಪೆಷಲ್ ಅಂತ ನಮಗೆ ಇದು ಇವತ್ತಿದೆ, ಎಲ್ಲಿ ಸ್ಪೆಷಲ್ ಇದೆ ಅಲ್ಲಿ ತಿಂತಾ ಇರೋದು. ಹಾಗೆ ಇದಂದರೆ ಹಾಗೆ ಅಲ್ವಾ, ಎಲ್ಲರ ಮನೆಗೆ ಹೋಗೋದು, ಮಾತಾಡೋದು, ಖುಷಿಯಲ್ಲಿ ಇರೋದು ಹಾಗೆ ನೋಡಿ. ಎಸ್, ಪರ್ಪಲ್ ಡ್ರೆಸ್ ಇದೆಂತ ವೆಲ್ಕಮ್ ಡ್ರಿಂಕ್. ಬಾ ಕಿತ್ತಣ ಐಸ್ ಕ್ರೀಮ್ ಬೇಡ അങ്ങനെ ಬೇಡ ಒಂದು ಚೋರು ನಾನು ಐಸ್ ಕ್ರೀಮ್ ಎಲ್ಲ ಇಟ್ಟರೆ ಪಪ್ಪಾಯ ಜ್ಯೂಸ್. ನಾನೊಂದು ಲೈಟ್ ಪಪ್ಪಾಯ. ಸೊ ಹಾಗೆ ನನ್ನ ಎಲ್ಡರ್ ಸಿಸ್ಟರ್ ಇದ್ದಾರಲ್ಲ, ಅವಳು ಸ್ವಲ್ಪ ಆನ್ಲೈನಿಂದ ಸ್ವಲ್ಪ ಇದೆ ಪ್ಲೇಟ್ಸ್ ಹಾಗೆ ಕಿಚನ್ ಐಟಮ್ಸ್ ಸ್ವಲ್ಪ ತರಿಸಿದ್ರು. ಹಾಗೆ ಅದನ್ನು ತೋರಿಸ್ತಾ ಇದ್ದಾಳೆ ನನಗೆ. ನೋಡಿ, ಒಳ್ಳೆ ಕ್ವಾಲಿಟಿ ಇದೆ, ಆನ್ಲೈನಿಂದ ತರಿಸಿದಂತೆ. ಅದೇ ಫುಲ್ ಒಳ್ಳೆ ಕ್ವಾಲಿಟಿ ಇದೆ, ಹಾಗೆ ತುಂಬ ಚೆನ್ನಾಗಿದೆ. ಪ್ಲೇಟ್ಸ್ ಕೂಡ ದೊಡ್ಡದಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಪ್ರೈಸ್ ಕೂಡ ಅಷ್ಟೇನಿಲ್ಲ, ಕಡಿಮೆ ರೇಟಲ್ಲೇ ಇದೆ, ಚೆನ್ನಾಗಿದೆ. ಅಲ್ಲೇ ಸೊ ಗೈಸ್, ಊಟ ಎಲ್ಲ ಆಯಿತು, ಭರ್ಜರಿ ಊಟ ಎಲ್ಲ ಆಯ್ತು. ಇನ್ನು ನಿದ್ದೆ ಬರ್ತಿದೆ ಊಟ ಎಲ್ಲ ಆಗಿ. ಹಾಗೆ ಊಟ ಎಲ್ಲ ಆದಮೇಲೆ ನಿದ್ದೆ ಬರ್ತಿದೆ. ಹೋಗಿದೆ ಮೇಕಪ್ ಎಲ್ಲ ಹೋಗಿದೆ. ಈಗ ನಾವು ಘಾಟಿ ಹೋಗ್ಲಿಕ್ಕೆ ಉಂಟು. ಘಾಟಿ ಇಲ್ಲ ಇವಳಿಲ್ಲ ಇಪ್ಪಾರ್ಬುಂಡಿ ಘಾಟಿ ಅದು ಘಾಟ್ ನಿಕ್ಕು ಬಿಚ್ಚಿ ಫಸ್ಟ್ ಬಿಚ್ಚಿ ಚಂದ ಇದು ಚಂದ ಸೊ ಗೈಸ್, ಹಾಗೆ ಸಿಸ್ಟರ್ ಮನೆಗೆಲ್ಲ ಹೋಗಿ ಬಂದು ಮತ್ತೆ ಮನೆಗೆ ಬಂದು ನಾನು ಆಮೇಲೆ ಇಲ್ಲಿ ನೇಬರ್ ಮನೆಗೆಲ್ಲ ಹೋಗಿ ಈಗ ನೆಕ್ಸ್ಟ್ ನಾನು ನನ್ನ ಮಾವನ ಮನೆಗೆ ಹೋಗ್ತಿದ್ದೇನೆ. ಈಗ ಅಲ್ಲಿಗೆ ಹೋಗ್ತಿದ್ದೇನೆ. ಅಲ್ಲಿ ನನಗೆ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ವಿಡಿಯೋ ಮಾಡಿಲ್ಲ ಕೂಡ ಅಲ್ಲಿ. ಆಮೇಲೆ ಅಲ್ಲಿ ಕೂಡ ಸ್ವಲ್ಪ ಊಟ ಮಾಡಿಕೊಂಡು ಮತ್ತು ವೆಲ್ಕಮ್ ಡ್ರಿಂಕ್ ಎಲ್ಲ ಕುಡಿದು ಆದಮೇಲೆ ಸ್ವಲ್ಪ ನಾವು ಮೆಡಿಸಿನ್ ತಗೊಳ್ಳಿಕ್ಕಿತ್ತು. ಹಾಗೆ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಲಿಕ್ಕಿತ್ತು. ಹಾಗೆ ಒಂದು ಸಂಜೆ 4:30-5 ಗಂಟೆ ಆಗಿತ್ತು. ಆಮೇಲೆ ನಾವು ಅಲ್ಲಿ ಹಾಸ್ಪಿಟಲ್ಗೆಲ್ಲ ಹೋಗಿ ಆಮೇಲೆ ರಿಟರ್ನ್ ಮನೆಗೆ ಬರ್ತಾಯಿದ್ದೇವೆ. ಎಲ್ಲ ರಿಲೇಟಿವ್ ಮನೆಗೆಲ್ಲ ಹೋಗಿ ಬಂದಾಯಿತು. ಈಗ ಹೋದದ್ದು ನಾವು ಮಾವನ ಮನೆಗೆ, ನನ್ನ ಅಮ್ಮನ ತಮ್ಮನ ಮನೆಗೆ. ಹಾಗೆ ಅಲ್ಲಿ ಹೋಗಿ ವಿಡಿಯೋ ಮಾಡಲಿಕ್ಕೆಲ್ಲ ಹೋಗಲಿಲ್ಲ. ಅಲ್ಲಿ ಅಂದರೆ ಹೋದ ತಕ್ಷಣ ಅಲ್ಲಿ ಸ್ವಲ್ಪ ಈಗ ರಿಲೇಟಿವ್ ಮನೆಗೆ ಹೋದರೆ ಗೊತ್ತಾಗೋದು. ಅದು ಮಾವನ ಮನೆಗೆ ಹೋದರೆ ಫುಲ್ಲು ಅಂದರೆ ಸ್ವಲ್ಪ ಮಾತುಕತೆ ಹಾಗೆ ಜಾಲಿ ಫುಲ್ಲು ಫನ್ ಆಗಿರ್ತದಲ್ಲ, ಹಾಗೆ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಮರ್ತೇ ಹೋಯಿತು ಆ್ಯಕ್ಚುಲಿ ಹೇಳಬೇಕಂದ್ರೆ, ನನಗೆ ಮರ್ತೇ ಹೋಯ್ತು ಅಲ್ಲಿ ವೀಡಿಯೋ ಮಾಡಲಿಕ್ಕೆ. ಆಮೇಲೆ ಸ್ವಲ್ಪ ಅಲ್ಲಿಗೆ ಎಲ್ಲ ತುಂಬ ಕಡೆ ಹೋಗಿದ್ದೇನೆ ನಾನು, ಎಲ್ಲಿ ಕೂಡ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗೆ ಸೊ ಗೈಸ್, ಇವತ್ತಿನ ಈದ್ ಫುಲ್ಲು ಇವತ್ತು ಈಗ ಎಷ್ಟು 6:30 ಆಯಿತು. ಈಗ ಮನೆಗೆ ಬಂದದಷ್ಟೇ ನಾನು. ಹಾಗೆ ಅಮ್ಮನ ಮನೆಗೆ ಈಗ ಬಂದೆ. ಸೊ ಗೈಸ್, ಇಲ್ಲಿಗೆ ನಾನು ನನ್ನ ಈದ್ ಡೇ ವ್ಲಾಗನ್ನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೇನೆ. ನಿಮ್ಮ ಈದ್ ಕೂಡ ಹೇಗಾಯಿತು, ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ಹೇಳಿ ನೀವು ಕೂಡ. ಓಕೆ ಗೈಸ್,
ಇವತ್ತಿನ ಈದ್ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಅಂತ ಹೇಳ್ತಾ, ಕೀಪ್ ವಾಚಿಂಗ್ ಗೈಸ್, ಬಾಯ್.